ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಏಕಲವ್ಯ ಮಾದರಿ ವಸತಿ ಶಾಲೆಗಳ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊತಾ ಇದ್ದೀವಿ. ಈಗಾಗಲೇ ನಾವು ನವೋದಯ ಸ್ಕೂಲ್ ಬಗ್ಗೆ ವಿಡಿಯೋನ ಮಾಡಿದ್ವಿ. ಯಾವ ಥರ ಅಪ್ಲಿಕೇಶನ್ ಇರುತ್ತೆ, ಯಾವ ಟೈಮಲ್ಲಿ ಅಪ್ಲಿಕೇಶನ್ನ ರಿಲೀಸ್ ಮಾಡ್ತಾರೆ, ಅಲ್ಲಿರುವಂತಹ ಫೆಸಿಲಿಟೀಸ್ ಏನು, ಅಲ್ಲಿ ಎಜುಕೇಷನ್ ಕ್ವಾಲಿಟಿ ಹೆಂಗಿರುತ್ತೆ, ಈ ಎಲ್ಲದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಚೆಕ್ ಮಾಡ್ಬೋದಾಗಿದೆ. ಇವತ್ತಿನ ವಿಡಿಯೋದಲ್ಲಿ EMRS ಇದ್ರ ಬಗ್ಗೆ ನಾವು ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಅಂದರೆ, ಕಾಮೆಂಟಲ್ಲಿ ನಮಗೆ ಬಂದಿತ್ತು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಅವ್ರ ಮುಖಾಂತರ ನಾವು ಕೂಡ ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಿಮಗೂ ಅದ್ರ ಬಗ್ಗೆ ಹಂಚ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಏನಾದರೂ ಸ್ಲೋ ಅನಿಸ್ತಿದೆ ಅಂದರೆ ನೀವು ಇಂಟು 2 ಅಲ್ಲಿ ಇಟ್ಕೊಂಡು ನೋಡ್ಬೋದಾಗಿದೆ. ಸೊ EMRS ಸ್ಕೂಲ್ ಅಂದರೆ ಏನು, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಇದು ಯಾವ ಗೌರ್ಮೆಂಟ್ ಅಂಡರಲ್ಲಿ ನಡೆಯುತ್ತೆ, ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಈ ಎಲ್ಲದ್ರ ಬಗ್ಗೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಬನ್ನಿ. ಮೊದಲನೇದಾಗಿ EMRS ಅಂದರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳು. ಅಲ್ಲಿ ಹೆಸರಲ್ಲೇ ಹೇಳೋಂಗೆ ಇದು ವಸತಿ ಶಾಲೆ ಆಗಿದೆ. ಅಂದರೆ ಮಕ್ಕಳು ಮನೆಯಿಂದ ದೂರ ಇದ್ದು ಅಲ್ಲೇ ಸ್ಟೇ ಆಗಿ ಫುಡ್ಡು, ಎಜುಕೇಷನು ಮತ್ತು ಏನೆಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ ಅದೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಒದಗಿಸ್ತಿದೆ. ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವರು. ಸೆಂಟ್ರಲ್ ಗೌರ್ನಮೆಂಟಿಂದ ಸ್ಪಾನ್ಸರ್ ಆಗಿರುವಂತಹ ಈ ಸ್ಕೂಲ್ಗಳು ನವೋದಯ ಥರನೇ ವರ್ಕ್ ಮಾಡಿದೆ. ನವೋದಯದಲ್ಲೂ ಕೂಡ CBSE ಇರುತ್ತೆ, EMRS ಅಲ್ಲೂ ಕೂಡ CBSE ಸಿಲೆಬಸ್ಸೇ ಇರುತ್ತೆ. ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಫಸ್ಟ್ ಪ್ರಿಫರೆನ್ಸ್ ಇರೋದು 5ನೇ ತರಗತಿಯಲ್ಲಿ ಓದ್ತಿರುವಂತಹ ಮಕ್ಕಳು ಅಪ್ಲಿಕೇಶನ್ನ ಹಾಕ್ಬೋದು. ಅಂದರೆ ಅವರೇನಾದ್ರು ಪಾಸಾಗಿ ಅಲ್ಲಿ ಸೀಟನ್ನ ತೊಗೊಂಡ್ರೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಅಲ್ಲಿ ಫ್ರೀ ಎಜುಕೇಷನ್ನ ಕೊಡ್ತಾರೆ. ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ CBSE ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷ್ ಮೀಡಿಯಮ್ಸೇ ಇರುತ್ತೆ. ಮತ್ತು 6ಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ ಅಂದರೆ ನಾವು ಯಾವಾಗಲೂ ಅಪ್ಲೈಯೇ ಮಾಡೋಕ್ಕಾಗಲ್ವಾ ಅಂತ ಮಾಡ್ಬೋದು. ಲ್ಯಾಟ್ರಲ್ ಎಂಟ್ರಿ ಅಂತ ಕೂಡ ಇರುತ್ತೆ. ಈಗ ನವೋದಯದಲ್ಲಿ ಹೆಂಗೆ 8th ಸ್ಟ್ಯಾಂಡರ್ಡಲ್ಲಿ ಒಂದ್ಸರಿ ಅಪ್ಲೈ ಮಾಡಿ 9th ಜಾಯ್ನ್ ಆಗ್ಬೋದು, ಅದೇ ಥರ ಇಲ್ಲೂ 8th ಸ್ಟ್ಯಾಂಡರ್ಡಲ್ಲಿದ್ದಾಗ ಅಪ್ಲೈ ಮಾಡ್ಬೋದು. ಇದನ್ನು ಲ್ಯಾಟ್ರಲ್ ಎಂಟ್ರಿ ಅಂತ ಕರಿತೀವಿ. ಬಟ್ ಇಲ್ಲೇನಾಗುತ್ತೆ ಅಂದರೆ 5th ಸ್ಟ್ಯಾಂಡರ್ಡಲ್ಲಿ ಬರುವಂತಹ ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಬೇರೆ ಇರುತ್ತೆ. 8th ಸ್ಟ್ಯಾಂಡರ್ಡಲ್ಲಿ ಬರೆಯುವಂತಹ ಮಕ್ಕಳಿಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಬೇರೆ ಇರುತ್ತೆ. ಅಷ್ಟೇ ಅಲ್ಲ, 10th ಆದಮೇಲೆ ಕೂಡ ಇನ್ನೊಂದು ಸರಿ ಜಾಯ್ನ್ ಆಗ್ಬೋದು 11th ಆ್ಯಂಡ್ 12th. ಅದು ಕೂಡ ಎಕ್ಸಾಮಿನೇಷನ್ ಇರುತ್ತೆ, CET ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಅದು ಪಾಸ್ ಆದರೆ ಮಾತ್ರ ಅವರಿಗೆ ಸೀಟ್ ಇರುತ್ತೆ. ಸೊ ಈ ಥರ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ನಮಗೆ ಇಲ್ಲಿ ಗೊತ್ತಾಯಿತು. ಒಂದು 5th ಸ್ಟ್ಯಾಂಡರ್ಡಲ್ಲಿರೋ ಮಕ್ಕಳು 6ನೇ ಕ್ಲಾಸಿಗೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನೊಂದು 8ನೇ ಕ್ಲಾಸಲ್ಲಿರುವಂತಹ ಮಕ್ಕಳು 9ನೇ ತರಗತಿಗೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಅಪ್ಲೈ ಮಾಡ್ಬೋದು. ಅದು ಬಿಟ್ಟರೆ 10th ಆದಮೇಲೆ ಒಂದು ಸರಿ ಅಪ್ಲೈ ಮಾಡ್ಬೋದು. ಈ ಥರ 3 ಸರಿ ಅವಕಾಶ ಇರುತ್ತೆ. ಬಟ್ ಈಸಿಯಾಗಿ ಎಂಟ್ರ್ ಆಗ್ಬೋದಂಥದ್ದು 5ನೇ ಕ್ಲಾಸ್ದಲ್ಲಿ ಅಪ್ಲೈ ಮಾಡಿದಾಗ. ಈ ಒಂದು ಇನ್ಸ್ಟಿಟ್ಯೂಟ್ನ ನಾವು ಸೆಂಟ್ರಲ್ ಗೌರ್ನಮೆಂಟಿಂದ ತಂದಿರೋದು ಅಂತ ನೋಡಿದ್ವಿ. ಹಂಗಿದ್ರೆ ಯಾರು ಇದನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ನೋಡಿದ್ರೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೈರ್ಸ್ ಅಂತ. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೈರ್ಸ್, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದವರು ಈ ಒಂದು ಶಾಲೆಗಳಿಗೆ ಫಂಡಿಂಗ್ನ ಕೊಡ್ತಾರೆ ಸೆಂಟ್ರಲ್ ಗೌರ್ನಮೆಂಟಿಂದ. ಬಟ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದು, ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡೋದೆಲ್ಲ ಕರ್ನಾಟಕ ಗೌರ್ಮೆಂಟ್ದು ಕೆಲಸ ಆಗಿರುತ್ತೆ. ಸ್ಪಾನ್ಸರ್ ಮಾಡ್ತಿರೋದು ಸೆಂಟ್ರಲ್ ಗೌರ್ನಮೆಂಟ್, ಬಟ್ ಅದನ್ನು ಕಂಡಕ್ಟ್ ಮಾಡ್ತಿರೋದು ಸ್ಟೇಟ್ ಗೌರ್ನಮೆಂಟ್ ಆಗಿದೆ. ಇದಿಷ್ಟು EMRS ಯಾರು ನಡೆಸ್ತಾರೆ ಅನ್ನೋದ್ರ ಬಗ್ಗೆ. ಅಲ್ಲಿ ಹೆಸರಲ್ಲೇ ಹೇಳೋ ಥರ ಯಾರು ಅಪ್ಲೈ ಮಾಡ್ಬೋದು ಅಂದರೆ, ಕೇವಲ ಬುಡಕಟ್ಟು ಜನಾಂಗದವರು ಮಾತ್ರ ಈ ಒಂದು ಶಾಲೆಗಳಿಗೆ ಅಪ್ಲಿಕೇಶನ್ನ ಹಾಕಬಹುದಾಗಿದೆ. ಯಾಕಂದರೆ ಸ್ಪೆಷಲಿ ಟ್ರೈಬಲ್ ಏರಿಯಾಸ್ ಅಂದರೆ ಬುಡಕಟ್ಟು ಜನಾಂಗ ಯಾರು ಆ ಒಂದು ಲಿಸ್ಟಲ್ಲಿ ಬರ್ತಾರಲ್ವ, ST ಲಿಸ್ಟಲ್ಲಿ, ಅವ್ರು ಮಾತ್ರ ಈ ಶಾಲೆಗಳಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾಕಂದರೆ ಅವರು ತುಂಬ ಅವಕಾಶದಿಂದ ವಂಚಿತರಾಗಿರ್ತಾರೆ. ಅವರಿಗೆ ಅಷ್ಟು ಫೆಸಿಲಿಟೀಸ್ ಇರೋದಿಲ್ಲ ಓದಬೇಕಂದ್ರೂ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರಲ್ಲ. ಅಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ, ಕ್ವಾಲಿಟಿ ಎಜುಕೇಷನ್ ಸಿಗಲಿ ಅಂತ ಹೇಳಿ ತಂದಿರುವಂತಹ ಒಂದು ಸ್ಕೀಮ್ ಇದಾಗಿರೋದ್ರಿಂದ, ಸ್ಕೂಲ್ಸ್ ಇದಾಗಿರೋದ್ರಿಂದ ಇಲ್ಲಿ ST ಕ್ಯಾಟಗರಿಗೆ ಯಾರು ಬಿಲಾಂಗ್ ಆಗ್ತಾರಲ್ವ ಅವ್ರು ಮಾತ್ರ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಯಾವ ಕ್ಲಾಸಲ್ಲಿ ಅಂತ ಆವಾಗಲೇ ಹೇಳ್ದಂಗೆ 5th 8th ಮತ್ತು 10th ಆದಮೇಲೆ ಈ ಒಂದು ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲೆಲ್ಲಿದೆ EMRS ಶಾಲೆಗಳು, ಏಕಲವ್ಯ ಮಾದರಿ ಶಾಲೆಗಳು ಅಂತ ನೋಡೋದಾದರೆ,
ನವೋದಯ ಶಾಲೆಗಳ ಥರ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಜಾಸ್ತಿ ಸಂಖ್ಯೆಯ ಶಾಲೆಗಳು ಇವು ಇಲ್ಲ. ಮೇಜರಾಗಿ ಎಲ್ಲಿ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಆ ಒಂದು ಪ್ರದೇಶಗಳಲ್ಲಿ ಮಾತ್ರ ಈ ಒಂದು ಶಾಲೆಗಳು ಇದ್ದಾವೆ. ಸ್ಪೆಷಲಿ ಕರ್ನಾಟಕದಲ್ಲಿ 12 ಶಾಲೆಗಳು ಮಾತ್ರ ಇರೋದು. ಎಷ್ಟು? 12 ಮಾತ್ರ. ಕೇವಲ ST ಕ್ಯಾಟಗರಿಗೆ ಬಿಲಾಂಗ್ ಆಗುವಂತಹ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಆಗೋದಕ್ಕೆ ಸಾಧ್ಯ ಆಗಿದೆ. ಇದರೊಳಗೂ ಕೂಡ ಮತ್ತೆ ರಿಸರ್ವೇಷನ್ಸ್ ಇರುತ್ತೆ. ಯಾವ ಥರ ಅಂದರೆ ಇವರು ಸಿಂಗಲ್ ಪೇರೆಂಟಾ, ಮತ್ತು ಅವರು EWS ಅಂದರೆ ಪಾವರ್ಟಿ ಲೆವೆಲ್ ಹೆಂಗಿದೆ, ಈ ಎಲ್ಲದ್ರ ಬೇಸಿಸ್ ಮೇಲೆ ಮತ್ತೆ ರಿಸರ್ವೇಷನ್ ಬರ್ತಾ ಹೋಗುತ್ತೆ. ಈ ರಿಸರ್ವೇಷನ್ನು ಮತ್ತು ಸಿಲೆಬಸ್ ಬಗ್ಗೆ ಎಲ್ಲ ಮತ್ತು PYQs ಬಗ್ಗೆ ಎಲ್ಲ ನಾವು ಇನ್ನೊಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಕೇವಲ ಎಲ್ಲೆಲ್ಲಿ ಶಾಲೆ ಇದೆ, ಯಾರು ಅಪ್ಲೈ ಮಾಡ್ಬೋದು, ಏನೇನು ಫೆಸಿಲಿಟಿ ಇದೆ, ಇಷ್ಟು ಮಾತ್ರ ತಿಳ್ಕೊತಾ ಇದ್ದೀವಿ. ಎಲ್ಲೆಲ್ಲಿದೆ ಕರ್ನಾಟಕದಲ್ಲಿ ಅಂತ ನೋಡೋದಾದರೆ ಕೇವಲ 12 ಡಿಸ್ಟಿಕ್ಕಲ್ಲಿದೆ, ಕೇವಲ 12 ಜಿಲ್ಲೆಗಳಲ್ಲಿ ಮಾತ್ರ ಇದೆ. ಯಾವ್ಯಾವ ಜಿಲ್ಲೆ ಅಂದರೆ ಬಳ್ಳಾರಿ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ಕಲಬುರಗಿ, ಕೊಡಗು, ಕೋಲಾರ, ಮೈಸೂರು, ರಾಯಚೂರು, ತುಮಕೂರು, ಯಾದಗಿರಿ. ಇದಿಷ್ಟೇ 12 ಜಿಲ್ಲೆಗಳಲ್ಲಿ ಇರೋದು. ಯಾವ್ದ್ಯಾವುದು ಅಂತ ಇನ್ನೊಂದು ಸರಿ ನೋಡೋದಾದರೆ ಬಳ್ಳಾರಿಯಲ್ಲೇ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕಲ್ಲಿ ಇದೆ ಈ ಒಂದು ಶಾಲೆ. ಚಾಮರಾಜನಗರಲ್ಲಿ ಕೊಳ್ಳೇಗಾಲದಲ್ಲಿದೆ, ಮತ್ತು ಚಿಕ್ಕಮಗಳೂರಲ್ಲಿ ಮೂಡಿಗೆರೆಯಲ್ಲಿದೆ, ಚಿತ್ರದುರ್ಗದಲ್ಲಿ ಹಿರಿಯೂರಲ್ಲಿದೆ, ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿದೆ, ಕೊಡಗು ಅಲ್ಲಿ ವಿರಾಜಪೇಟೆ, ಕೋಲಾರದಲ್ಲಿ ಶ್ರೀನಿವಾಸಪುರ, ಮೈಸೂರದಲ್ಲಿ ಹೆಗಡದೇವಕೋಟೆದಲ್ಲಿ HD ಕೋಟೆದಲ್ಲಿದೆ, ರಾಯಚೂರಲ್ಲಿ ದೇವದುರ್ಗದಲ್ಲಿದೆ, ತುಮಕೂರಲ್ಲಿ ಕೊರಟಗೆರೆಯಲ್ಲಿದೆ, ಯಾದಗಿರಿಯಲ್ಲೇ ಇದು ಲೊಕೇಟ್ ಆಗಿದೆ. ಈ ಪ್ಲೇಸಸಲ್ಲಿ ಇದೆ. ಸೊ ಅಪ್ಲಿಕೇಶನ್ನ ನಾವು ಎಲ್ಲಿ ಹಾಕಬೇಕು ಅಂತ ನೋಡೋದಾದರೆ ನೆಕ್ಸ್ಟು ಇದರಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ ಈ ಜಿಲ್ಲೆಗಳಲ್ಲಿದೆ ಅಂತ ನಮಗೆ ಗೊತ್ತಾಯಿತು, ಬಟ್ ಆ ಜಿಲ್ಲೆಯಲ್ಲಿ ಒಂದು ಸ್ಕೂಲ್ಗೆ ಎಷ್ಟು ಸ್ಟೂಡೆಂಟ್ಸ್ನ ತಗೋತಾರೆ ಅಂತ ನಾವು ತಿಳ್ಕೊಂಡಿಲ್ಲ. ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಅದಾದಮೇಲೆ ಯಾವುದು ಅಫಿಷಿಯಲ್ ವೆಬ್ಸೈಟ್ ಅಂತ ನೋಡೋಣ. JNVL ನೋಡಿದ್ವಿ, ಪರ್ ಸ್ಕೂಲ್ಗೆ 80 ಸೀಟ್ಸ್ ಇರ್ತಿತ್ತು 1 ಇಯರಲ್ಲಿ. ಬಟ್ ಈ ಶಾಲೆಯಲ್ಲಿ ಅಷ್ಟೆಲ್ಲ ಇರೋದಿಲ್ಲ. ಒಂದು ಶಾಲೆಗೆ ಕೇವಲ 30ರಿಂದ 40 ವಿದ್ಯಾರ್ಥಿಗಳನ್ನು ಮಾತ್ರ ತಗೋತಾರೆ. ತುಂಬ ಲಿಮಿಟೆಡ್ ಸೀಟ್ಸ್, ಯಾಕಂದರೆ ಅವರು ಕ್ವಾಲಿಟಿ ಎಜುಕೇಷನ್ನ ಕೊಡ್ತಿರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರೂ ಅಪ್ಲೈ ಮಾಡ್ತಿರಲ್ಲ, ಕೇವಲ ST ಸ್ಟೂಡೆಂಟ್ಸ್ ಮಾತ್ರ ಅಪ್ಲಿಕೇಶನ್ ಆಗ್ತಿರೋದ್ರಿಂದ ಕಡಿಮೆ ಸ್ಕೂಲು ಮತ್ತು ಕಡಿಮೆ ಸೀಟ್ಸ್ ಇರುತ್ತೆ. ಈ 12 ಜಿಲ್ಲೆಗಳಲ್ಲಿ 12 ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ 30ರಿಂದ 35 ಜನನ ಮಾತ್ರ ಇವರು ತಗೋತಾರೆ. ಸೊ ಹಂಗಾಗಿ ಬೇಗನೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಹಾಗಿದ್ರೆ ಅಪ್ಲಿಕೇಶನ್ನ ಎಲ್ಲಿ ಅಪ್ಲೈ ಮಾಡಬೇಕು? ಆನ್ಲೈನಲ್ಲಿ ಮಾಡ್ಬೋದಾ? ಆನ್ಲೈನಲ್ಲಿ ಮಾಡೋದಿದ್ರೆ ಯಾವ ವೆಬ್ಸೈಟಲ್ಲಿ ಮಾಡ್ಬೋದು? ಆಫ್ಲೈನಿಗೆ ಹೋಗಿ ಮಾಡೋದ್ರಿಂದ ಎಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು? ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು? ಯಾವ ಮಂತಲ್ಲಿ ಇದು ಕಾಲ್ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಈಗ 2 ಮೋಡಲ್ಲಿ ನಾವು ಅಪ್ಲಿಕೇಶನ್ನ ಹಾಕ್ಬೋದು. ಒಂದು ಆನ್ಲೈನಲ್ಲಿ, ಮತ್ತೊಂದು ಆಫ್ಲೈನಲ್ಲಿ. ಆನ್ಲೈನ್ ಅಂದರೆ ಮೊಬೈಲಲ್ಲಿರುವಂತಹ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ಹಾಕ್ಬೋದಾಗಿದೆ. ಆ ಅಫಿಷಿಯಲ್ ವೆಬ್ಸೈಟ್ ಯಾವುದು ಅಂತ ನೋಡಿದ್ರೆ KREIS ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇದ್ರದ್ದೇ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಇವಾಗ ಆ ಅಪ್ಲಿಕೇಶನ್ ಓಪನ್ ಇಲ್ಲ, ಬಟ್ ನೀವು ಚೆಕ್ ಮಾಡ್ಬೋದಾಗಿದೆ. KREIS ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಅಪ್ಲಿಕೇಶನ್ನ ಕೊಟ್ಟಿರ್ತಾರೆ, ಮತ್ತು ಏನೇನು ಎಲಿಜಿಬಿಲಿಟಿ ಇದೆ ಅದೆಲ್ಲದನ್ನು ಕೊಟ್ಟಿರ್ತಾರೆ. ಅದನ್ನು ನೋಡಿ ನೀವು ಅಪ್ಲೈ ಮಾಡ್ಬೋದಾಗಿದೆ. ಅಲ್ಲಿ ಮೇಜರಾಗಿ ಏನು ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡ್ ಕೇಳ್ತಾರೆ, ಯಾವುದಾದ್ರೂ ಕ್ಯಾಟಗರಿ ಸರ್ಟಿಫಿಕೇಟ್ಸ್ದು ಕೇಳ್ತಾರೆ, ಮತ್ತು ಸಿಂಗಲ್ ಪೇರೆಂಟ್ ಆಗಿದ್ರೆ ಅದಕ್ಕೆ ಪ್ರೂಫ್ನ ಕೇಳ್ತಾರೆ, ಮತ್ತು ನಿಮಗೆ ಮಾಸ್ ಕಾರ್ಡ್ ಇರಬೇಕಾಗುತ್ತೆ. ಇದಿಷ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇಕಿರುವಂಥದ್ದು. ಆಫ್ಲೈನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋದಂದ್ರೆ ಏನು ಅಂದರೆ, ಅಲ್ಲಿ ಯಾವ ಸ್ಕೂಲ್ಗಳಿರುತ್ತೆ ಅಲ್ವಾ, ಇವಾಗ ನಿಮಗೆ ಗೊತ್ತಿರ್ಬೋದು ಈ ಒಂದು ಡಿಸ್ಟಿಕ್ಕಲ್ಲಿ ಈ ಜಾಗದಲ್ಲಿದೆ ಅಂತ. ಆ ಸ್ಕೂಲ್ಗೆ ನೀವು ಹೋಗಿ ಖುದ್ದಾಗಿ ಅಪ್ಲಿಕೇಶನ್ನ ಇಸ್ಕೊಂಡು ಬಂದು ಆ ಫಾರಮ್ನ ಫಿಲ್ ಮಾಡಿ, ಅವ್ರು ಏನೇನು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಅದನ್ನು ಅಟ್ಯಾಚ್ ಮಾಡಿ ಆ ಸ್ಕೂಲ್ ಅವ್ರಿಗೆ ಕೊಟ್ಟು ಬರ್ಬೋದಾಗಿದೆ. ಈ ಥರ ಕೊಟ್ಟು ಬಂದಾದಮೇಲೆ ಅಡ್ಮಿಷನ್ ಟಿಕೆಟ್ಸ್ನ ಅವರು ನಿಮಗೆ ಕಾಲ್ ಮಾಡಿ ಬಂದು ಇಸ್ಕೊಂಡು ಹೋಗೋಕೆ ಹೇಳ್ತಾರೆ. ಆನ್ಲೈನಲ್ಲಿ ಆಗಿದ್ರೆ ನೀವು ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಫಸ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಆನ್ಲೈನ್ ಅಥವಾ ಆಫ್ಲೈನಲ್ಲಿ. ಅದಾದಮೇಲೆ ಅಡ್ಮಿಷನ್ ಟಿಕೆಟ್ ಬರುತ್ತೆ. ತದನಂತರ ಎಕ್ಸಾಮ್ಸ್ ಇರುತ್ತೆ, ಆ ಎಕ್ಸಾಮ್ಸ್ನ ಹೋಗಿ ಬರಿಬೇಕು. ಎಕ್ಸಾಮ್ಸ್ನ ಯಾರು ಕ್ಲಿಯರ್ ಮಾಡ್ತಾರೆ ಅವ್ರಿಗೆ ಮಾತ್ರ
ಎಂಟ್ರೆನ್ಸ್ ಇರುತ್ತೆ. ಯಾರು ಕ್ಲಿಯರ್ ಆಗಿದ್ದಾರೆ ಅನ್ನೋದಕ್ಕೆ ಎಕ್ಸಾಮ್ ಆದ ಒಂದು 2-3 ತಿಂಗಳಲ್ಲೇ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಇದೆಲ್ಲ ಪ್ರೊಸೀಜರ್ ಡಿಸೆಂಬರಿಂದ ಫೆಬ್ರವರಿ ಟೈಮಲ್ಲಿ ಅಪ್ಲಿಕೇಶನಿಂದ ಎಕ್ಸಾಮ್ವರೆಗೂ ಮುಗಿಸ್ತಾರೆ. ನಿಮಗೆ ರಿಸಲ್ಟ್ಸು ಏಪ್ರಿಲ್ ಮಂತಲ್ಲಿ ಬರುತ್ತೆ. ಇದು ವರ್ಷ ವೇರಿ ಆಗ್ತಾ ಇರುತ್ತೆ. ಸೊ ನೀವು ಅದನ್ನು ಅಪ್ಡೇಟಲ್ಲಿದ್ದರೆ ನೀವು ಅದನ್ನು ನೋಡ್ಬೋದಾಗಿದೆ. ಹಂಗಿದ್ರೆ ಯಾವ ಥರ ಎಕ್ಸಾಮಿನೇಷನ್ ಇರುತ್ತೆ, ಏನು ಸಿಲೆಬಸ್ ಇರುತ್ತೆ, ಸ್ಕೂಲಲ್ಲಿ ಇರೋದು ಓದ್ಕೋಬೇಕಾ ಅಥವಾ ಬೇರೆನೇ ಪ್ಯಾಟ್ರನ್ ಇರುತ್ತಾ ಅಂತ ನೋಡೋದಾದರೆ ತುಂಬ ಸಿಂಪಲ್ಲಾಗೆ ಇಲ್ಲಿ ಹೇಳ್ತೀವಿ. ಡೀಟೇಲ್ಡಾಗಿ ಸಿಲೆಬಸ್ ಡಿಕೋಡಿಂಗ್ ಮತ್ತು PYQsನ ಮತ್ತೊಂದು ವಿಡಿಯೋದಲ್ಲಿ ನಾವು ನೋಡೋಣ. ನವೋದಯ ಶಾಲೆದು ಏನು ನೋಡಿದ್ವಿ ಅಲ್ವಾ, ಅದೇ ಥರ 5th ಸ್ಟ್ಯಾಂಡರ್ಡಲ್ಲಿ ಅಪ್ಲಿಕೇಶನ್ ಹಾಕಿದವರಿಗೆ ಕೇವಲ 3 ಕ್ಯಾಟಗರಿ ಆಫ್ ಕ್ವೆಶನ್ಸ್ ಮಾತ್ರ ಇರುತ್ತೆ. ಯಾವ್ದ್ಯಾವುದು ಅಂದರೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್, ಅರ್ಥಮೆಟಿಕ್ ಟೆಸ್ಟ್ ಇರುತ್ತೆ. ಅದಾದಮೇಲಿಂದ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಆ ಲ್ಯಾಂಗ್ವೇಜ್ ಟೆಸ್ಟ್ನ ನೀವು ಇಂಗ್ಲೀಷ್ ಆದರೂ ಚೂಸ್ ಮಾಡ್ಬೋದು, ಹಿಂದಿ ಆದರೂ ಚೂಸ್ ಮಾಡ್ಬೋದು, ಅಥವಾ ಅಲ್ಲಿನ ಪ್ರಾದೇಶಿಕ ಭಾಷೆ, ನೀವು ಕರ್ನಾಟಕದಲ್ಲಿ ಕನ್ನಡ ಸ್ಟ್ರಾಂಗ್ ಇದ್ದರೆ ಕನ್ನಡ ಚೂಸ್ ಮಾಡ್ಬೋದು, ತಮಿಳ್ ಸ್ಟ್ರಾಂಗ್ ಇದ್ದರೆ ತಮಿಳ್ ಚೂಸ್ ಮಾಡ್ಬೋದು. ಈ ಥರ ಪ್ರಾದೇಶಿಕ ಭಾಷೆಯನ್ನು ನೀವು ಚೂಸ್ ಮಾಡ್ಕೋಬೋದು. ಮೆಂಟಲ್ ಎಬಿಲಿಟಿ 50 ಮಾರ್ಕ್ಸಿಗಿರುತ್ತೆ ಮತ್ತು ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸಿಗಿರುತ್ತೆ. ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ ಏನಿದೆ ಅಲ್ವಾ, ಇದು ಕೂಡ 25 ಮಾರ್ಕ್ಸು. ಟೋಟಲ್ 100 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರಿಬೇಕಾಗತ್ತೆ. ಯಾವಾಗ 5ನೇ ಕ್ಲಾಸಲ್ಲಿ ಅಪ್ಲಿಕೇಶನ್ ಹಾಕಿ 6ನೇ ಕ್ಲಾಸಿಗೆ ಎಂಟ್ರಿ ತೊಗೊಳ್ಳೋದಾದರೆ. ಅದೇ ನೀವೇನಾದರೂ 8th ಸ್ಟ್ಯಾಂಡರ್ಡಲ್ಲಿ ಬರೆದು 9th ಸ್ಟ್ಯಾಂಡರ್ಡಿಗೆ ಎಂಟ್ರಿ ತೊಗೋತೀರಾ ಅನ್ನೋದಾದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಸಬ್ಜೆಕ್ಟ್ಸು. ಇಂಗ್ಲೀಷು ಮತ್ತು ರೀಜನಲ್ ಲ್ಯಾಂಗ್ವೇಜ್, ಪ್ರಾದೇಶಿಕ ಭಾಷೆ ಅಂದರೆ ಕನ್ನಡ, ಹಿಂದಿ, ತೆಲುಗು, ಯಾವುದಾದ್ರೂ ಒಂದು ಪ್ರಾದೇಶಿಕ ಭಾಷೆ, ಜೊತೆಗೆ ಇಂಗ್ಲೀಷು, ಜೊತೆಗೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್, ಇದಿಷ್ಟು ಕ್ಯಾಟಗರಿ ಇರುತ್ತೆ. ಇಂಗ್ಲೀಷು 10 ಕ್ವೆಶನ್ನು 20 ಮಾರ್ಕ್ಸಿಗಿರುತ್ತೆ. ಹಿಂದಿ 10 ಕ್ವೆಶನ್ 20 ಮಾರ್ಕ್ಸು. ಮ್ಯಾಥಮೆಟಿಕ್ಸ್ ಕೂಡ 30 ಕ್ವೆಶನ್ನು 60 ಮಾರ್ಕ್ಸು. ಸೈನ್ಸ್ ಕೂಡ 30 ಕ್ವೆಶನ್ನು 60 ಮಾರ್ಕ್ಸ್ ಇರುತ್ತೆ. ಸೋಷಿಯಲ್ ಸೈನ್ಸ್ ಕೂಡ 20 ಪ್ರಶ್ನೆಗಳು 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ನೀವು 200 ಮಾರ್ಕ್ಸಿಗೆ ಎಕ್ಸಾಮ್ನ ಬರಿಬೇಕಾಗತ್ತೆ. ಯಾವಾಗ 8th ಸ್ಟ್ಯಾಂಡರ್ಡಲ್ಲಿ ಬರೆದ್ರೆ. ಬಟ್ 6th ಸ್ಟ್ಯಾಂಡರ್ಡಲ್ಲಿ ಬರೆದ್ರೆ 100 ಕ್ವೆಶನ್ 100 ಮಾರ್ಕ್ಸ್. 5th ಸ್ಟ್ಯಾಂಡರ್ಡಲ್ಲಿ ಬರೆದ್ರೆ 6th ಸ್ಟ್ಯಾಂಡರ್ಡಿಗೆ 100 ಕ್ವೆಶನ್ 100 ಮಾರ್ಕ್ಸ್ ಇರುತ್ತೆ. ಈ ಥರ. ಮತ್ತು 10th ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನೋಡೋದಾದರೆ, ಕೋ ಎಜುಕೇಷನ್ ಇರುತ್ತೆ ಇಲ್ಲಿ. ಕೋ ಎಜುಕೇಷನ್ ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಕೇವಲ ಹುಡುಗಿಯರಿಗೆ, ಕೇವಲ ಹುಡುಗರಿಗೆ ಆ ಥರ ಇಲ್ಲ. ಕೋ ಎಜುಕೇಷನ್ ಇರುತ್ತೆ. ಮತ್ತು ರಿಸರ್ವೇಷನಲ್ಲಿ ಕೂಡ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಇರುತ್ತೆ. ಸೊ ಹಂಗಾಗಿ ಹೆಣ್ಮಕ್ಳಿಗೆ ಜಾಸ್ತಿ ರೆಪ್ರೆಸೆಂಟೇಷನ್ ಸಿಗಬಹುದು. ಸ್ಪೋರ್ಟ್ಸ್ ಇರುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಎಜುಕೇಷನ್ CBSE ಲೆವೆಲಲ್ಲಿ ಇರುತ್ತೆ. ಮತ್ತು ಇದು ಸೆಂಟ್ರಲ್ ಗೌರ್ಮೆಂಟ್ಸಿಂದ ಓಪನ್ ಆಗಿರೋ ಸ್ಕೂಲ್ ಆಗಿರೋದ್ರಿಂದ ಎಕ್ಸ್ಪೋಜರ್ಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಊಟ ಕೂಡ ಅಷ್ಟೇ ತುಂಬ ಗುಡ್ ಕ್ವಾಲಿಟಿ ಇರುತ್ತೆ. ನವೋದಯದಷ್ಟೇ ಚೆನ್ನಾಗಿ ಹೆಣ್ಮಕ್ಳಿಗೆ ಸೇಫ್ಟಿ ಇರುತ್ತೆ. ಆಹಾರ ತುಂಬ ಚೆನ್ನಾಗಿರುತ್ತೆ. ಯಾರು ತಮ್ಮ ಮಕ್ಕಳಿಗೆ, ಅದರಲ್ಲೂ ಬುಡಕಟ್ಟು ಜನಾಂಗಕ್ಕೆ ಬಿಲಾಂಗ್ ಆಗಿರುವಂತಹ ಜನಗಳು ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಕ್ವಾಲಿಟಿ ಎಜುಕೇಷನ್ನ ಕೊಡಿಸ್ಬೇಕು ಅಂತ ನೋಡ್ತಿದ್ದೀರಾ, ಅವರಿಗೆ ಮಾಡಿರುವಂತಹ ಸ್ಕೂಲು ಇದಾಗಿದೆ. ಕೇವಲ ST ಕ್ಯಾಟಗರೀಸ್ ಅವರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ತುಂಬ ಹೆಲ್ಪ್ಫುಲ್ ಆಗಿರುವಂಥ ಸ್ಕೂಲು, ತುಂಬ ವರ್ಷಗಳಿಂದನೇ ನಡ್ಕೊಂಬಂದಿದೆ. ಇದು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಆ ಥರ ಪ್ರಶ್ನೆನೇ ಇಲ್ಲ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳು ಅಂತ ನಾನು ಹೇಳಿದ್ದೀನಿ. ಬಟ್ ಸೀಟ್ಸ್ ಇದಕ್ಕೆ ಲಿಮಿಟೆಡ್ ಆಗಿರುತ್ತೆ. ನೀವು ಪ್ರಿಪೇರ್ ಆಗಿ, ಇದಕ್ಕೂ ಸ್ವಲ್ಪ ಪ್ರಿಪೇರ್ ಆಗಿ ಈ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದು ಹೋಗಿ ಬರೆದಿದೆ ಆದರೆ ಖಂಡಿತವಾಗ್ಲೂ ಆ ಶಾಲೆಯಲ್ಲಿ ಸೀಟ್ ನಿಮ್ಮದೇ ಆಗಿರುತ್ತೆ. ಈ ಒಂದು ವಿಡಿಯೋದ ಇನ್ಫಾರ್ಮೇಟಿವ್ ಅನಿಸಿದರೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದಾಗಿದೆ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ತುಂಬ ನೀಡಿರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದು ತುಂಬ ಚಿಕ್ಕ ಕೆಲಸ, ಬಟ್ ನೀಡಿರೋರಿಗೆ ತುಂಬ ದೊಡ್ಡ ಹೆಲ್ಪ್ ಆಗಿರುತ್ತೆ ಇದು. ಹಂಗಾಗಿ ಯಾರ್ಯಾರಿಗೆ ಅನಿವಾರ್ಯತೆ ಇದೆ, ಯಾರೆಲ್ಲ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ ತಿಳಿಸ್ಬೇಕು ಅನ್ಸೋರಿಗೆ ದಯವಿಟ್ಟು ಶೇರ್ ಮಾಡಿ. ಅದರಲ್ಲೂ ST ಕ್ಯಾಟಗರಿಗೆ ಬಿಲಾಂಗ್ ಆಗಿ ತುಂಬ ಬಡ ಮಕ್ಕಳಿರ್ತಾರಲ್ಲ, ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಇದು ರಿಕ್ವೆಸ್ಟ್ ಅಂತಲೇ ಅಂದ್ಕೋಬೋದು. ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.